ಸುಪ್ರಭಾತಂ. ಸುಭಾಷಿತ ಆಹಾರಾರ್ಥಂ ಕರ್ಮ ಕುರ್ಯಾದನಿಂದ್ಯಂ ಕುರ್ಯಾದಾಹಾರಂ ಪ್ರಾಣಸಂಧಾರಣಾರ್ಥಂ ಪ್ರಾಣಾಸಂಧಾರ್ಯಾಃ ತತ್ವವಿಜ್ಞಾನಹೇತೋಃ ತತ್ವಂ ವಿಜ್ಞೇಯಂ ಯೇನ ಭೂಯೋ ನ ಜನ್ಮ. ಅರ್ಥ, ಆಹಾರಾರ್ಥಂ ಕರ್ಮ ಕುರ್ಯಾತ್, ನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ, ಊಟಕ್ಕೋಸ್ಕರವಾಗಿ ಕೆಲಸವನ್ನು ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂತಹ ಕೆಲಸ? ಅನಿಂದ್ಯಂ, ಯಾರು ಇದು ತಪ್ಪು ಅಂತ ಹೇಳಬಾರ್ದು, ಆ ರೀತಿಯಾಗಿ ಕೆಟ್ಟದಾಗದಂತಹ ಕೆಲಸವನ್ನು ಮಾಡಿ. ಕುರ್ಯಾದಾಹಾರಂ, ಊಟವನ್ನು ತಿನ್ನಬೇಕು. ನಾವು ಕಷ್ಟಪಟ್ಟು ದುಡಿದಂತಹ ಊಟವನ್ನು ನಾವು ತಿನ್ನಬೇಕು. ಯಾಕೆ? ಪ್ರಾಣಸಂಧಾರಣಾರ್ಥಂ, ಬದುಕಬೇಕಲ್ವ, ಅದಕ್ಕೋಸ್ಕರ ನಾವು ತಿನ್ನಬೇಕು. ತಿನ್ನೋದಕ್ಕಾಗೇ ಬದುಕೋದಲ್ಲ, ಬದುಕಿರಬೇಕು ಎನ್ನುವಂತಹ ಕಾರಣದಿಂದ ನಾವು ತಿನ್ನಬೇಕು. ಪ್ರಾಣಸಂಧಾರ್ಯಾಃ, ಬದುಕಿರಬೇಕು. ಯಾಕಾಗಿ? ತತ್ವವಿಜ್ಞಾನ ಹೇತೋಹೋ, ಯಾವ ವೇದಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂತಹ ವಿಶೇಷವಾದ ವಿಷಯಗಳನ್ನು, ಭಗವಂತನನ್ನು, ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಬದುಕಿರಬೇಕು. ತತ್ವಂ ವಿಜ್ಞೇಯಂ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು, ಆ ಭಗವಂತನನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು? ಏನ ಭೂಯೋನ ಜನ್ಮ, ಯಾವ ರೀತಿಯ ಕರ್ಮವನ್ನು ಮಾಡಿದರೆ ಮುಂದೆ ನಮಗೆ ಜನ್ಮ ಎನ್ನುವಂಥದ್ದು ಬರೋದಿಲ್ವೋ, ಮೋಕ್ಷ ಎನ್ನುವಂಥದ್ದು ಸುಲಭವಾಗಿ ಸಿಗುತ್ತದೆಯೋ, ಆ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ನಾವು ಮಾಡಬೇಕು. ಧನ್ಯವಾದ.